ಹಾಯ್ ಎಲ್ರಿಗೂ ನಮಸ್ಕಾರ. ಇದೊಂದು ರೀತಿಯಲ್ಲಿ ಟಾಕ್ಸಿಕ್ ವ್ಲಾಗು ಪ್ಲಸ್ ಅದ್ರ ಜೊತೆ ಥಿಯೇಟ್ರ್ ವ್ಲಾಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಹುಶಃ ನಾನು ವ್ಲಾಗ್ಸ್ಗಳು ಮಾಡಲ್ಲ. ಸೊ ಇವತ್ತು ಥಿಯೇಟ್ರ್ ವ್ಲಾಗ್ ಮಾಡೋಣ ಅಂತ. ಏಕೆಂದರೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲೂ ನಮ್ಮ ದಾವಣಗೆರೆಯ ತ್ರಿನೇತ್ರ, ತ್ರಿಶೂಲ ಮತ್ತು ಗೀತಾಂಜಲಿ ಚಿತ್ರಮಂದಿರದಲ್ಲಿ ಇವತ್ತು ನಾನು ತ್ರಿಶೂಲ್ ಚಿತ್ರಮಂದಿರನ ತೋರಿಸೋಣ ಅಂತ. ಸೊ ಈ ಒಂದು ಥಿಯೇಟ್ರ್ ಹೇಗಿದೆ, ಏನೆಲ್ಲ ವ್ಯವಸ್ಥೆ ಇದೆ ಒಳಗಡೆ, ಬನ್ನಿ ಇವತ್ತು ಈ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಒನ್ ಬೈ ಒನ್ನು. ಸೊ ನಾನು ಇಲ್ಲಿ ಏನಿಗೆ ನೋಡ್ತಾ ಇದ್ದೀರಾ ನೀವು ತೋರಿಸ್ತಾ ಇರೋದು, ಇದು ತ್ರಿನೇತ್ರ ಥಿಯೇಟ್ರು, ಇದು ಬಂದ್ಬಿಟ್ಟು ತ್ರಿಶೂಲ ಚಿತ್ರಮಂದಿರ. ಸೊ ಎರಡೂ ಚಿತ್ರಮಂದಿರ ಅಕ್ಕಪಕ್ಕನೇ ಇದೆ. ಸೊ ಬಹುಶಃ ಈ ರೀತಿ ಚಿತ್ರಮಂದಿರಗಳು ನೋಡೋಕ್ಕೆ ತುಂಬ ಕಡಿಮೆ ಸಿಗೋದು ಅಕ್ಕಪಕ್ಕ. ಇವಾಗ ಏನಪ್ಪ ಮ್ಯಾಟ್ರು ಅಂತ ಅಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆಯೇ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಸೊ ಥಿಯೇಟ್ರ್ ಕೂಡ ಎಲ್ಲ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಸಿನಿಮಾ. ಯಾಕಂದರೆ ಈ ಸಿನಿಮಾನ ಈ ಸ್ಕ್ರೀನ್ ಮೇಲೆ ನೋಡೋಕ್ಕೆ, ಅದು ಈ ಸಿಲ್ವರ್ ಸ್ಕ್ರೀನು ಮತ್ತು RGB ಲೈಟು, ಅಂದರೆ RGB ಪ್ರೊಜೆಕ್ಟರು, ಲೈಕ್ ಡಾಲ್ಬಿ ಆಟ್ಮಾಸು. ಸೊ ಇದನ್ನೆಲ್ಲ ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾನು ತ್ರಿಶೂಲ್ ಮತ್ತು ತ್ರಿನೇತ್ರ ಥಿಯೇಟ್ರಿಗೆ ಬಂದಿದ್ದೆ. ಸೊ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ವ್ಲಾಗು ಹೇಗೆ ಬರುತ್ತೋ ಗೊತ್ತಿಲ್ಲ ಖಂಡಿತವಾಗ್ಲೂ. ಸೊ ಸುಮ್ಮನೆ ಮಾಡೋಣ ಹೇಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇದೇ ರೀತಿಯಾದಂಥ ವ್ಲಾಗ್ಸ್ಗಳನ್ನ ಮಾಡ್ತೀನಿ ಸಿನಿಮಾ ಸಂಬಂಧಪಟ್ಟಂಥದ್ದು. ಈಗ ನಾನು ಬಾಲ್ಕನಿಗೆ ಹೋಗ್ತಾ ಇದ್ದೀನಿ. ಬಾಲ್ಕನಿ ತೋರಿಸ್ತೀನಿ ನಿಮಗೆ, ಬಾಲ್ಕನಿ ಹೇಗಿದೆ ಅಂತ. ಸೊ ಎಲ್ಲರೂ ಕಾಯ್ತಿರುವಂಥ ಪ್ರೊಜೆಕ್ಟರ್ ರೂಮ್ ತೋರಿಸಿ ಅಂತ ಇದ್ರು, ಅದನ್ನು ಕೂಡ ತೋರಿಸ್ತೀನಿ. ಈಗ ನಾನು ಬಾಲ್ಕನಿಗೆ ಬಂದಿದ್ದೀನಿ. ಸೊ ಗೊತ್ತಾಗುತ್ತೆ, ನಿಂತು ನಾನು ಸೆಲ್ಫಿ ಇಟ್ಕೊಂಡಿರೋದೇ ಗೊತ್ತಾಗುತ್ತೆ ಇದು ಬಾಲ್ಕನಿ ವ್ಯೂ ಅಂತ. ಸೊ ನೋಡಿ, ಎಲ್ಲ ಥಿಯೇಟ್ರ್ ಒಂದು ಸೀಟ್ಗಳು ಆಡಿಯನ್ಸ್ಗಳಿಗೆ ಕಾಯ್ತಾ ಇದೆಯೇನಪ್ಪ ಅಂತ ಅನ್ನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಥಿಯೇಟ್ರ್ ರೆಡಿ ಇದೆ ಈಗ. ಸಿನಿಮಾ ಎಲ್ಲರೂ ಆಡಿಯನ್ಸ್ಗಳನ್ನ ಸೆಳ್ಕೊಳ್ಳೋದಕ್ಕೆ ಆ್ಯಂಡ್ ಚೇರ್ ಮೇಲೆ ಕೂತು ಚೆನ್ನಾಗಿ ಸಿನಿಮಾ ನೋಡೋದಕ್ಕೂ ಕೂಡ ಅಷ್ಟೇ ವೇಟಿಂಗಲ್ಲಿದ್ದಾರೆ. ಸೊ ಈಗೇನಪ್ಪ ಅಂದರೆ ಸಿನಿಮಾ 26 ಬೆಳಗ್ಗೆ 6 ಗಂಟೆ ಶೋ, ಫ್ಯಾನ್ ಶೋಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಸೊ ಬಾಲ್ಕನಿ ಟೋಟಲ್ ವ್ಯೂ ಈ ಥರ ಇತ್ತು ಆ್ಯಂಡ್ ಫುಲ್ಲಿ ಡಾಲ್ಬಿ ಆಟ್ಮಾಸ್ ಇರುವಂಥ ಚಿತ್ರಮಂದಿರ ತ್ರಿನೇತ್ರ ಮತ್ತು ತ್ರಿಶೂಲ ಆ್ಯಂಡ್ RGB ಪ್ರೊಜೆಕ್ಟರ್ ಕೂಡ ಆ್ಯಂಡ್ ಫುಲ್ HD ಇರುತ್ತೆ. ಆ್ಯಂಡ್ ಫೈನಲಿ ಹೇಳಬೇಕು ಅಂದರೆ ಮೇನು ಪ್ರೊಜೆಕ್ಟರ್ ರೂಮು. ಸೊ ಪ್ರಾಜೆಕ್ಟರ್ ರೂಮಲ್ಲಿ ತುಂಬಾ ಸೌಂಡ್ ಇತ್ತು. ಬಟ್ ನಾನಲ್ಲಿ ಒಂದು ಸಿನಿಮಾ ನಡೀತಾ ಇತ್ತು, ತಮಿಳ್ ಸಿನಿಮಾ ವಿಶ್ವನಾಥನ್ ಆ್ಯಂಡ್ ಸನ್ನು. ಸೊ ಒಳಗಡೆ ಬಿಟ್ಟರು ಅದರಲ್ಲೂ ಕೂಡ ನನಗೆ. ಸೊ ಪ್ರೊಜೆಕ್ಟರ್ ಏನು ನೋಡ್ತಾ ಇದ್ದೀರಾ, ಇದು UFO. ಸೊ ನೀವೇನು ಪ್ರೊಜೆಕ್ಷನ್ನು ಸಿನಿಮಾ ಏನು ಬರುತ್ತೆ ಅಲ್ಲಿಂದ ಬರುತ್ತೆ. ಆ್ಯಂಡ್ ಇದೇನು ನೋಡ್ತಾ ಇದೆ ಆ್ಯಂಪ್ಲಿಫೈಯರ್ ಇದು. ಸೊ ಡಾಲ್ಬಿ ಆಟ್ಮಾಸ್ ಅಂತ ನಾವೇನು ಕರಿತೀವಿ, ಪ್ರತಿಯೊಂದು ಸೌಂಡು ಯಾವ್ಯಾವ ಸ್ಪೀಕರಿಗೆ ಹೋಗಬೇಕು, ಎಲ್ಲಿಂದ ಹೋಗಬೇಕು ಅನ್ನೋದನ್ನು ಈ ಒಂದು ಸ್ಪೀಕರ್ ಡಿಸೈಡ್ ಮಾಡಿ ಕಳಿಸುತ್ತೆ. ಇದನ್ನು ಆ್ಯಂಪ್ಲಿಫೈಯರ್ ಅಂತ ಕರೀತಾರೆ. ಬಹುಶಃ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇದು ಆ್ಯಂಪ್ಲಿಫೈಯರ್ ಅಂದರೆ ಏನು ಅಂತ. ಸೊ ಇಷ್ಟೊಂದು ಮೆಟೀರಿಯಲ್ಲು, ತುಂಬಾ ಸೌಂಡು, AC ಇತ್ತು ಬಟ್ ತುಂಬಾ ಸೌಂಡ್ ಅಂದರೆ ತುಂಬಾ ಸೌಂಡ್ ಇತ್ತು. ಆ್ಯಂಡ್ ಇದು ತ್ರಿನೇತ್ರ ಚಿತ್ರಮಂದಿರದ್ದು, ಅಲ್ಲಿನೂ ಸಿನಿಮಾ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅಲ್ಲೂ ಕೂಡ ಒಳಗಡೆ ಹೋದೆ. ಸೊ ಅಲ್ಲಿ ಕೈಗೆಟಕೋ ಹಾಗೇ ಇತ್ತು. ಸೊ ಎಲ್ಲ ಆ್ಯಂಪ್ಲಿಫೈಯರ್ ಕೂಡ ಆಫ್ ಅಲ್ಲಿದೆ, ಇದು ಇನ್ನೂ ಸಿನಿಮಾ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಇದು ಕೂಡ ಆ್ಯಂಪ್ಲಿಫೈಯರೇ. ಸೊ ಎಲ್ಲ ಒಂದು ಎಫೆಕ್ಟು ಏನು ಬರುತ್ತೆ ನಿಮಗೆ ಕಿವಿಗೆ ಬೀಳುತ್ತೆ ಥಿಯೇಟ್ರ್ ಒಳಗಡೆ ಕೂತ್ಕೊಂಡಾಗ, ಇಲ್ಲಿಂದನೇ ವರ್ಕ್ ಆಗುತ್ತೆ. ಆಡಿಯೋನೇ ಬೇರೆ, ವಿಡಿಯೋನೇ ಬೇರೆ. ಆ್ಯಂಡ್ ಈ ಕಂಪ್ಯೂಟರ್ ಏನು ನೋಡ್ತಾ ಇದ್ದೀರಾ, ಇಲ್ಲೇ ಆಪ್ರೇಟ್ ಮಾಡೋದು ಸಿನಿಮಾಗಳನ್ನು. ಆ್ಯಂಡ್ ಇದು ಟಚ್ ಸ್ಕ್ರೀನ್ ಆಪ್ರೇಟಿಂಗು. ಸಿನಿಮಾದ ಒಂದು ಎಲ್ಲ ಒಂದು ಇಂಡಿಕೇಷನ್ ಇದರಲ್ಲಿ ಕಾಣಿಸುತ್ತೆ. ಆ್ಯಂಡ್ ಇದು ಒಂದು ರೀತಿಯಲ್ಲಿ ಆಪತ್ ಬಾಂಧವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಈ ಕರೆಂಟ್ ಹೋಗುತ್ತಲ್ಲ, ಸಡನ್ನಾಗಿ ಅವಾಗೆಲ್ಲ ಸ್ಕ್ರೀನ್ ಆಫ್ ಆಗ್ತಾಯಿತ್ತು, ಬಟ್ ಈಗ ಆಗಲ್ಲ. ಸೊ UPS ಇಂದ ಕವರ್ ಮಾಡುತ್ತೆ. ಸೊ ಆಮೇಲೆ ಜನ್ರೇಟರ್ ಆನ್ ಆದಮೇಲೆ ಇದು ಆಫ್ ಆಗಿಬಿಡುತ್ತೆ. ಒಂದು ರೀತಿಯಲ್ಲಿ ಇದು ಆಪತ್ ಬಾಂಧವ. ಫೈನಲಿ ನಾನು ಹೇಳೋದೇನು ಅಂತಂದರೆ, ಸಿನಿಮಾ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಸಿನಿಮಾ ಥಿಯೇಟ್ರ್ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ನಮ್ಮ ಜವಾಬ್ದಾರಿ ನಾವು ಕೂಡ ನೀಟಾಗಿ ಮೇಂಟೈನ್ ಮಾಡೋಣ. ಆ್ಯಂಡ್ ಯಾರು ಕೂಡ ಸಿನಿಮಾನ ನೋಡಿ ರೆಕಾರ್ಡ್ ಮಾಡಿಬಿಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಫೈನಲ್ ಆಗಿ ಥಿಯೇಟ್ರ್ ರೆಡಿ ಇದೆ, ಸಿನಿಮಾ ನೋಡೋದಕ್ಕೆ ಕೂಡ ನಾವು ರೆಡಿ ಇದ್ದೀವಿ. ಎಲ್ಲರೂ ಹೋಗಿ ಇದೇ 26ಕ್ಕೆ ಸಿನಿಮಾನ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಊರಿನ ಚಿತ್ರಮಂದಿರ ಯಾವುದು, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವೇಟಿಂಗ್ ಫಾರ್ ಟಾಕ್ಸಿಕ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಟಾಕ್ಸಿಕ್ 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 ಟಾಕ್ಸಿಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.